ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮನಿ ವ್ಲಾಗ್. ಡಾಲಸಿಂದ ಕೊಲೊರಾಡೋಗೆ ಟ್ರಿಪ್ಗೆ ಹೋಗಿದ್ವಿ. ಸೊ ಅದು ಸೀರೀಸ್ ಆಗಿ ನಾನು ಟ್ರಾವೆಲ್ ವ್ಲಾಗ್ ಶೇರ್ ಮಾಡ್ತಾ ಇದ್ದೆ. ಈ ಒಂದು ಸೀರೀಸ್ಗೆ ಪಾಸ್ ಮಾಡಿ ಸ್ವಲ್ಪ ಮಧ್ಯದಲ್ಲಿ ಒಂದೆರಡು ವ್ಲಾಗ್ಸ್ ಹಾಕ್ತೆ, ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾವು ಫಸ್ಟ್ ದಿನ ಸ್ಯಾಂಡ್ ಡ್ಯೂನ್ಸ್ಗೆ ಹೋಗಿದ್ವಿ, ಸೆಕೆಂಡ್ ಡೇ ಗ್ಲೆನ್ವುಡ್ ಸ್ಪ್ರಿಂಗ್ಸ್ಗೆ ಹೋಗಿದ್ವಿ. ಸೊ ಥರ್ಡ್ ಡೇ ಬಂದು ರಾಕಿ ಮೌಂಟೇನ್ ನ್ಯಾಷನಲ್ ಪಾರ್ಕ್ಗೆ ಬಂದಿದ್ದೀವಿ. ಕಂಪ್ಲೀಟ್ ಟ್ರಾವೆಲ್ ವ್ಲಾಗ್ ಸೀರೀಸ್ನ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಲಾಂಗ್ ವಿಡಿಯೋಸ್ ಬೇಕು ಅಂತ ಅನ್ನೋರಿಗೆ, ಟೈಮ್ ಇದ್ದು ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಒಂದ್ಸರಿ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ. ರಾಕಿ ಮೌಂಟೇನ್ಸ್ ಏನಕ್ಕೆ ಸ್ಪೆಷಲ್ ಅನ್ನೋದಾದ್ರೆ, ಮ್ಯಾಸಿವ್ ಮೌಂಟೇನ್ಸ್ ಅಂಡ್ ಸ್ಟನ್ನಿಂಗ್ ಸೀನಿಕ್ ವ್ಯೂಸ್ ಇರುತ್ತೆ ಎಲ್ಲಿ ನೋಡಿದ್ರು. ಕ್ರಿಸ್ಟಲ್ ಕ್ಲಿಯರ್ ಲೇಕ್ಸ್, ವಿಂಟರ್ ಅಲ್ಲಿ ಫ್ರೋಸನ್ ಬ್ಯೂಟಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಪೀಸ್ಫುಲ್ ನೇಚರ್ ಪ್ಲಸ್ ವೈಲ್ಡ್ ಲೈಫ್. ಇಲ್ಲಿ ಬಂದು ಕ್ಯಾಂಪಿಂಗ್ ಕೂಡ ಹಾಕ್ತಾರಂತೆ. ಹೈಕಿಂಗ್ ಅಂಡ್ ಫೋಟೋಗ್ರಫಿಗೆ ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ನೇಚರ್ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ. ಸ್ನೋ ಮೌಂಟೇನ್ಸ್ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ಈ ಸೀನಿಕ್ ವ್ಯೂ ನೋಡ್ಕೊಂಡು ಡ್ರೈವ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ಕೇರಿಯಾಗಿ ಕೂಡ ಇರುತ್ತೆ. ಐಸ್ ಫಾರ್ಮ್ ಆಗಿರುತ್ತೆ, ರೋಡಲ್ಲಿ ಟೈರ್ ಜಾರ್ತಾ ಇರುತ್ತೆ. ತುಂಬಾ ಹುಷಾರಾಗಿ ಡ್ರೈವ್ ಮಾಡಬೇಕಾಗುತ್ತೆ. ವಿಸಿಟೆಡ್ ಫ್ರೋಸನ್ ಬೇರ್ ಲೇಕ್ ಅಂಡ್ ಸ್ಪ್ರೇಗ್ ಲೇಕ್. ಬೋತ್ ಲಿಟ್ರಲಿ ಐಸ್ ಮಿರರ್ ತರ ಶೈನಿ ಆಗಿ ಕಾಣಿಸ್ತಾ ಇತ್ತು. ಸೊ ಇವಾಗ ಫಸ್ಟ್ ನೀವು ನೋಡ್ತಾ ಇರೋದು ಸ್ಪ್ರೇಗ್ ಲೇಕ್. ಸೊ ಫ್ರೋಸನ್ ಲೇಕ್ ಮೇಲೆ ವಾಕ್ ಮಾಡ್ತಾ ಇದೀವಿ. ಫಸ್ಟ್ ಧೈರ್ಯ ಇರಲಿಲ್ಲ, ಬಟ್ ಅಲ್ಲಿ ಫುಡ್ ಸ್ಟೆಪ್ ಎಲ್ಲ ನೋಡಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ತುಂಬಾ ಒಂದು ಹೊಸ ಫೀಲಿಂಗ್. ನಂಗೆ ತುಂಬಾ ದಿನದಿಂದ ಆಸೆ ಇತ್ತು ಈ ತರ ಫ್ರೋಸನ್ ಲೇಕ್ ಮೇಲೆ ನಡಿಬೇಕಂತ. ಭಯ ಅಂತೂ ಖಂಡಿತ ಇತ್ತು, ಏನಕ್ಕಂದ್ರೆ ಐಸ್ ಎಲ್ಲ ಕ್ರ್ಯಾಕ್ ಆಗ್ತಾ ಇತ್ತು ನಡೀತಾ ಇದ್ರೆ ಲೈಟ್ ಆಗಿ. ಸೊ ಎಲ್ಲಿ ಒಳಗಡೆ ಹೋಗ್ಬಿಟ್ರೆ ಅಂತ ಒಂದ್ ಸ್ವಲ್ಪ ಭಯ ಕೂಡ ಇತ್ತು. ಆದ್ರೂ ಬಂದಿದೀವಿ, ಟ್ರೈ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ವಿ. ಸೊ ಲೈಫಲ್ಲಿ ಒಂದ್ಸರಿ ಆದ್ರೂ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಓಡಾಡ್ಕೊಂಡು ಬಂದ್ಮೇಲೆ ಅನಿಸ್ತು. ನಾವು ಒಟ್ಟು 3 ಫ್ಯಾಮಿಲೀಸ್ ಹೋಗಿದ್ದು, ಆದ್ರೆ ನಾನು ಮತ್ತೆ ಹಸ್ಬೆಂಡ್ ಇಬ್ಬರೇ ಫ್ರೋಸನ್ ಲೇಕ್ ಮೇಲೆ ವಾಕ್ ಮಾಡಿದ್ದು. ಯಾರು ಕೂಡ ಆ ಕಡೆ ಬರ್ಲಿಲ್ಲ. ಸೊ ಮಕ್ಳನ್ನು ಕೂಡ ನಾವು ಕರ್ಕೊಂಡು ಹೋಗಿದ್ವಿ. ಸೊ ನಾವು ಇವಾಗ ಬಂದಿರೋದು ಫ್ರೋಸನ್ ಬೇರ್ ಲೇಕ್ಗೆ. ಇಲ್ಲೂ ಕೂಡ ವಾಕ್ ಮಾಡ್ಬೋದಾಗಿತ್ತು, ಬಟ್ ಕಂಪ್ಲೀಟ್ ಆಗಿ ಫ್ರೀಸ್ ಆಗಿರ್ಲಿಲ್ಲ. ಹಾಫ್ ಅಷ್ಟೇ ಫ್ರೀಸ್ ಆಗಿತ್ತು, ಇನ್ನ ಒಂದು ಹಾಫ್ ಅಲ್ಲಿ ನೀರು ಹರಿತಾ ಇತ್ತು ಅಂತ ಹೇಳ್ಬೋದು. ಸ್ವಲ್ಪ ಮೆಲ್ಟ್ ಆಗಿತ್ತು ವಾಟರ್. ನಾವು ಹೋಗಿದ್ದ ಟೈಮಲ್ಲಿ ಈ ರೀತಿ ಇತ್ತು. ಇವಾಗ ಅಂದ್ರೆ ಡಿಸೆಂಬರ್ ಎಂಡ್ ಅಲ್ಲಿ ಹೋಗಿದ್ದಿದ್ರೆ ಕಂಪ್ಲೀಟ್ ಆಗಿ ಫ್ರೀಸ್ ಆಗಿರ್ತಾ ಇತ್ತು, ಆರಾಮಾಗಿ ಓಡಾಡ್ಬೋದಾಗಿತ್ತು ಮೇಲೆ. ಸೊ ಇನ್ನ ಒಂದ್ಸರಿ ಯಾವಾಗಾದ್ರೂ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ಹೊರಟ್ವಿ. ಬಟ್ ಫೋಟೋಸ್ಗಂತೂ ತುಂಬಾನೇ ಚೆನ್ನಾಗಿತ್ತು ಪ್ಲೇಸ್. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಹೈಕಿಂಗ್ ಸ್ಟಾರ್ಟ್ ಮಾಡಿದ್ವಿ ಟು ಎಕ್ಸ್ಪ್ಲೋರ್ ಮೋರ್ ಲೇಕ್ಸ್. ಇಲ್ಲಿ ಮಕ್ಕಳಂತೂ ಎಲ್ಲಿ ಸ್ನೋ ನೋಡಿದ್ರು ಅದನ್ನ ತಗೊಳ್ಳೋದು, ಆಟ ಆಡೋದು, ಎಲ್ಲೂ ಒಂದು ಚೇರ್ ಮೇಲೆಲ್ಲ ಇರೋದಕ್ಕೆ ಬಿಡ್ತಾ ಇರಲಿಲ್ಲ. ಚಿಕ್ಕ ಮಕ್ಕಳಂತೂ ಬೆಟ್ಟ ಹತ್ಕೊಂಡು ಬರೋದಕ್ಕಿಂತ ಉರುಳಾಡ್ಕೊಂಡೇ ಬಂದಿದ್ದಾಳೆ ಅಂತ ಹೇಳ್ಬೋದು. ಯಾಕಂದ್ರೆ ಅವಳಿಗೆ ಸ್ನೋ ಅಂದ್ರೆ ಸಿಕ್ಕಾಬಡೆ ಇಷ್ಟ. ಸೊ ಎಲ್ಲಿ ನೋಡಿದ್ರು ರೋಲ್ ಮಾಡ್ಕೊಂಡು ಬರ್ತಾ ಇದ್ಲು. ಸೊ ತುಂಬಾನೇ ಎಂಜಾಯ್ ಮಾಡಿದ್ಲು. ಲಿಟ್ರಲಿ ವಿಂಟರ್ ವಂಡರ್ಲ್ಯಾಂಡ್ ತರ ಇತ್ತು. ನಡ್ಕೊಂಡು ಹೋಗ್ತಾ ಇದ್ರೆ ಒಂಥರ ಸ್ವರ್ಗದಲ್ಲೇ ನಡ್ಕೊಂಡು ಹೋಗ್ತಾ ಇದೀವೇನೋ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇತ್ತು. ಆಲ್ಮೋಸ್ಟ್ 1 ಮೈಲ್ ಅಷ್ಟು ನಡೆದಿದ್ವಿ, ಆದ್ರೆ ಮತ್ತೆ ಬೆಟ್ಟ ಹತ್ಕೊಂಡು ಹೋಗಕ್ ಆಗ್ಲಿಲ್ಲ. ಇನ್ನ 1 hour ಆಗೋಗ್ತಾ ಇತ್ತು. ಸೊ ಇನ್ನ ಬೇರೆ ಫ್ರೆಂಡ್ಸ್ ಎಲ್ಲ ಕಾರಲ್ಲೇ ಕೂತಿದ್ರಿಂದ ವಾಪಸ್ ಬಂದ್ಬಿಟ್ಟು. ವಿಂಟರ್ ಲವರ್ಸ್ ಅಂದ್ರೆ ದಿಸ್ ಟ್ರಿಪ್ ವಾಸ್ ಲೈಕ್ ಡ್ರೀಮ್ ಕಮ್ ಟ್ರೂ. ಹಾನೆಸ್ಟ್ಲಿ ಒನ್ ಆಫ್ ದ ಬೆಸ್ಟ್ ಟ್ರಿಪ್ ಅಂತ ಹೇಳ್ಬೋದು. ಸೊ ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.